ಚೆಕ್ ವೆದರ್, ಚೆಕ್ ಮಾಡಿ. ಏನು ಚೆಕ್ ಮಾಡಬೇಕು? 150 ಇಸ್ ಅ ಟರ್ಮ್ ಆಫ್ ದ ಎ ಪಿ ಅಂತ ಹೇಳಿದ್ರೆ ನಾನು ಪ್ರಶ್ನೆ ಹೇಳ್ಬಿಡ್ತೇನೆ, ಉತ್ತರ ನೀವು ಟ್ರೈ ಮಾಡಿರೋ ಅಂತೆ. ಸೊ ಏನು ಕೊಟ್ಟಿದ್ದಾರೆ ಇಲ್ಲಿ ಅಂತ ಹೇಳಿದ್ರೆ 11, 8, 5, 2 ಇಷ್ಟು ನಂಬರ್ ಎ ಪಿ ಎಲ್ ಇದೆ. ಇದೇ ರೀತಿಯಲ್ಲಿ ಹೋಗ್ತಾ ಇದ್ರೆ -150 ಎಲ್ಲನ ಮಧ್ಯ ಬರುತ್ತಾ ಅಂತ ಕೇಳ್ತಾ ಇದ್ದಾರೆ. ಸರಿನಾ? ಇದು ಪ್ರಶ್ನೆ. ಸೊ ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ, ಹೇಗೆ ಕಂಡುಹಿಡಿಯೋದಿತ್ತು ಅಂತ ಹೇಳಿದ್ರೆ, ಆಕ್ಚುಲಿ ನೀವು ಯೋಚನೆ ಮಾಡಿ, ಪಾಸ್ ಮಾಡಿ ಯೋಚನೆ ಮಾಡಿ. ಸೊ ಮೊದಲೇ ಟರ್ಮ್ 11, ಕಾಮನ್ ಡಿಫ್ರೆನ್ಸ್ ಅದನ್ನೆಲ್ಲ ಎಲ್ಲರೂ ಬರೀಬಹುದು. 2 - 5 - 3 ಇಟ್ ಇಸ್ ಆಲ್ಸೋ ಈಕ್ವಲ್ ಟು 8 - 11. ಕರೆಕ್ಟಾ? ಕಾಮನ್ ಡಿಫ್ರೆನ್ಸ್ ಸರಿ ಇದೆ. ನೆಕ್ಸ್ಟ್ ಇವಾಗ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಲೆಟ್ an be equal to -150. ಆಯ್ತಾ? and we will calculate n ಕ್ಯಾಲ್ಕುಲೇಟ್ ಮಾಡಿದಾಗ ಎರಡು ಉತ್ತರ ಬರ್ಬೋದು, ಅಂದ್ರೆ ಎರಡು ಸಾಧ್ಯತೆ ಇದೆ. ಏನ್ ಸಾಧ್ಯತೆ? ಒಂದು, ನಿಮಗೆ ಪಾಸಿಟಿವ್ ಇಂಟೀಜರ್ ಬರ್ಬೋದು, ಇಲ್ಲ ಅಂತ ಹೇಳಿದ್ರೆ ನಾಟ್ ಅ ಪಾಸಿಟಿವ್ ಇಂಟೀಜರ್. ಲೆಟ್ ಮೀ ಕ್ಲಿಯರ್ ಆಗಿ ಬರೀತೀನಿ. n ಇದರ ಕ್ಯಾಲ್ಕುಲೇಟ್ ಮಾಡಿದಾಗ ಎರಡು ಉತ್ತರ ಬರ್ಬೋದು. ಒಂದು ಹೋಲ್ ನಂಬರ್ ಬರ್ಬೋದು, ಮತ್ತೊಂದು ನಾಟ್ ಅ ಹೋಲ್ ನಂಬರ್. ಆಕ್ಚುಲಿ ಹೋಲ್ ನಂಬರ್ ಅಲ್ಲ, ಪಾಸಿಟಿವ್ ಇಂಟೀಜರ್ ಹೋಲ್ ನಂಬರ್ ಅಂತ ಬರೆದ್ಬಿಟ್ಟೆ. ಆಯ್ತು, ಇಂಟೀಜರ್ ಆಕ್ಚುಲಿ ಪಾಸಿಟಿವ್ ಇಂಟೀಜರ್, ಪಾಸಿಟಿವ್ ಹೋಲ್ ನಂಬರ್ ಆರ್ ನಾಟ್ ಹೋಲ್ ನಂಬರ್. ಹಾ, ಸರಿ ಇದೆ. ಸೊ ಇವೆರಡು ಸಾಧ್ಯತೆ ಇದೆ. ಸೊ ಅರ್ಥ ಏನಿದ್ರದ್ದು? ಅಕಸ್ಮಾತ್ ಆಗಿ ಇವಾಗ ನನಗೆ n ಪಾಸಿಟಿವ್ ಬಂತು, ಅಂದ್ರೆ ಪಾಸಿಟಿವ್ ಹೋಲ್ ನಂಬರ್ ಬಂತು ಅಂತ ಹೇಳಿದ್ರೆ ನಿಮ್ಮ ಉತ್ತರ ಎಸ್, -150 is part of the sequence, the AP. ಇಲ್ಲ ಅಂತ ಹೇಳಿದ್ರೆ ನೋ, ಇಟ್ಸ್ ನಾಟ್. ಅಷ್ಟೇನೆ. ಸೊ ಇಲ್ಲಿ ನೋಡೋಣ, ನಿಮ್ಗೆ ನೋಡಿದಾಗ ಗೊತ್ತಾಗುತ್ತೆ. ಸೊ ಇವಾಗ ವರ್ಕಿಂಗ್, ಸೊ ಫಾರ್ಮುಲಾ ಆ್ಯಂಡ್ ಸಬ್ಸ್ಟಿಟ್ಯೂಷನ್. ಒಂದೇ ನಿಮಿಷ, ಇದನ್ನು ಮಾಡೋಣ ಅಂತ ಅವಾಗಿಂದ ಮಾಡೇ ಇಲ್ಲ. ಹಾಂ, ಕಾಪಿ, ಪೇಸ್ಟ್. ಇದು ಓಕೆ, ಓವರ್ಲ್ಯಾಪ್ ಆಗ್ತಾ ಇದೆ. ತೊಂದರೆ ಇಲ್ಲ, ಮುಂದಿನ ಸತಿ ಉಪಯೋಗಿಸ್ತೇನೆ. an is equal to a plus n - 1 into d. ಸೊ an ಏನೋ -150, a ಏನೋ 11 plus n - 1 into ಕಾಮನ್ ಡಿಫ್ರೆನ್ಸ್ -3. ಸೊ ನಾರ್ಮಲ್ ಕ್ಯಾಲ್ಕುಲೇಷನ್ ಮಾಡಿ, -11 -11, ಸೊ -161. ಅದಾದ್ಮೇಲೆ 161 is not divisible ಅಲ್ವಾ? 161 itself is not divisible, so answer is no, it's -150 is not a part of the sequence. So -3 ಎರಡು ಕಡೆನೂ ಮಾಡಿ, ಸೊ ನಿಮ್ಮ ಉತ್ತರ n - 1 is equal to +161/3, which is not a positive integer. So this implies the term -150 is not part of sequence. ಅಷ್ಟೇನೆ, ಇಟ್ ಇಸ್ AP ಅಲ್ವಾ? ಸೊ ಇದನ್ನ ಕೋಡ್ ಥ್ರೂ ವೆರಿಫೈ ಮಾಡೋಣ. ಹೇಗೆ? ನಾವು ಹಳೆ ಕೋಡ್ ತಗೊಬೇಕು. ಇದನ್ನ ಏನು ಮಾಡ್ತೀನಿ, ಮೊದಲಾಗಿ ಹಳೆ ಕೋಡ್ ತಗೊಳ್ಳಿ. ನಾವು ಇವಾಗ ಸೀಕ್ವೆನ್ಸ್ ಎಂಟರ್ ಮಾಡಬೇಕು. 11 8 5 2 11 8 5 2 ಎಂಟರ್. ಸೊ ದ ಸೀಕ್ವೆನ್ಸ್ ಇಸ್ ಇನ್ AP, ದ ಕಾಮನ್ ಡಿಫ್ರೆನ್ಸ್ ಇಸ್ -3. ಸೊ ಇಲ್ಲಿ ನೋಡೋಣ, 151 ಇದೆ. ಉತ್ತರ ಏನು? 115 ಅಂತ ಹೇಳಿ ಇಲ್ಲಿ ನೋಡಿ, ಇಲ್ಲಿ 150 ಇದೆ, 151 ಇದೆ, 148 ಇದೆ, ಬಟ್ 150 ಇಲ್ಲ. ಸೊ ನಮ್ಮ ಉತ್ತರ ಸರಿ ಇದೆ. ಈ ರೀತಿಯಲ್ಲಿ ನಾವು ವೆರಿಫೈ ಮಾಡ್ಬೋದು. ಬಟ್ ಕ್ಯಾಲ್ಕುಲೇಷನ್ ಹೇಗೆ ಮಾಡಬೇಕು? ಈ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು, ಸಿಂಪಲ್. ಅದೇ ನಮ್ಮ ಉತ್ತರ ಇಲ್ಲಿ ಯಾವುದನ್ನ ಇಂಟೀಜರ್ ಬಂದಿದ್ರೆ, ಪಾಸಿಟಿವ್ ಇಂಟೀಜರ್ ಬಂದಿದ್ರೆ
our answer is the sequence is part of the term is part of the sequence ಅಂತ ಬರ್ತು ಮುಗಿಸ್ಬೇಕು.